ಹಾಯ್ ಫ್ರೆಂಡ್ಸ್, ದಿವ್ಯಾ ವ್ಲಾಗ್ ಕನ್ನಡಕ್ಕೆ ಸ್ವಾಗತ. ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿ. ಎಲ್ಲರೂ ಯೋಚಿಸ್ತಾ ಇದ್ದೀರಾ ಪ್ರೆಗ್ನೆನ್ಸಿ ತಟ್ ಅಂತ ಆಗಬೇಕು ಅಂತ. ಹಾಗಕ್ಕೆ ಏನೇನು ನಿಮ್ಮ ಮೈಂಡಲ್ಲಿ ಇರಬೇಕು, ಹಾಗೆ ಏನೇನು ನಿಮಗೆ ಗೊತ್ತಿರಬೇಕು ಆ ಟಾಪ್ ಟಿಪ್ಸ್ನ ನಾನು ನಿಮಗೆ ಹೇಳ್ತೀನಿ. ಫಸ್ಟ್ ನೀವು ಜಂಕ್ ಫುಡ್ಸ್ನ ಅವಾಯ್ಡ್ ಮಾಡಬೇಕು. ತುಂಬ ಜಾಸ್ತಿ ಆಯಿಲಿ ಫುಡ್ಸ್ ತಿನ್ನೋದನ್ನ ಕಮ್ಮಿ ಮಾಡಬೇಕು. ಆಯಿಲಿ ಫುಡ್ಸ್ ಅಂತ ಅಂದರೆ ಈಗ ಯಾವ ಥರ ಅಂದರೆ ಸ್ವೀಟ್ಸು, ಆಯಿಲಿ ಡೀಪ್ ಫ್ರೈ ಐಟಮ್ಸು, ಜ್ಯೂಸಸಲ್ಲಿ ಯಾವುದ್ಯಾವುದು ಅಂದರೆ ಕೋಕು, ಪೆಪ್ಸಿ, ಲೈಕ್ ಈ ಥರ ಎಲ್ಲ ತಿನ್ನೋದನ್ನ ನೀವು ಕಂಪ್ಲೀಟ್ಲಿ ಬಿಡಬೇಕು. ಕ್ಯಾನ್ಸಲ್ ಮಾಡಿಬಿಡಿ ನಿಮ್ಮ ಡಯಟಿಂದ. ಏನೇನೆಲ್ಲ ಫುಡ್ಸ್ ತೊಗೊಂಡ್ರೆ ನಿಮಗೆ ಕನ್ಸಪ್ಷನ್ ಚಾನ್ಸಸ್ ಜಾಸ್ತಿ ಆಗುತ್ತೆ ಮತ್ತು ಹೆಲ್ತಿ ಪ್ರೆಗ್ನೆನ್ಸಿ ಬರೋ ಚಾನ್ಸಸ್ ಜಾಸ್ತಿ ಆಗುತ್ತೆ ಅನ್ನೋದು ನೋಡೋಣ. ಫ್ರೂಟ್ಸ್, ಬಾಳೆಹಣ್ಣು, ದಾಳಿಂಬೆ ಈ ಥರ ಫ್ರೂಟ್ಸ್ನ ತೊಗೊಳ್ಳಿ. ಆಮೇಲೆ ಸಿಟ್ರಿಕ್ ಫ್ರೂಟ್ಸ್ ತೊಗೊಳ್ಳಿ. ಸಿಟ್ರಿಕ್ ಫ್ರೂಟ್ಸ್ ಅಂತ ಅಂದರೆ ನಿಮಗೆ ಆರೆಂಜ್ ಆಗಿರ್ಬೋದು, ಕಿತ್ತಳೆ ಹಣ್ಣು, ಕಿವಿ ಹಣ್ಣು, ಇದರಲ್ಲೆಲ್ಲ ನಿಮಗೆ ಸಿಟ್ರಿಕ್ ಅಂಶ ಸಿಗುತ್ತೆ. ಓಕೆನಾ. ಬಾಳೆಹಣ್ಣಲ್ಲಿ ವೈಟಮಿನ್ ಬಿ ಇದೆ, ದಾಳಿಂಬೆಲಿ ವೈಟಮಿನ್ಸ್ ಇದೆ, ಐರನ್ ಇದೆ. ಅದಕ್ಕೋಸ್ಕರ ನೀವು ಈ ಥರ ಫ್ರೂಟ್ಸ್ಗಳನ್ನ ಜಾಸ್ತಿ ತಗೋತಾ ಇರಬೇಕಾಗುತ್ತೆ. ಓಕೆನಾ. ಆಮೇಲೆ ಬೀನ್ಸ್, ನಿಮಗೆ ಯಾವ್ಯಾವ ಥರ ಬೀನ್ಸ್ ಎಲ್ಲ ಗೊತ್ತಿದೆ ಅದನ್ನೆಲ್ಲ ನಿಮ್ಮ ಡಯಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಬೀನ್ಸ್ನಲ್ಲಿ ಐರನ್ ಇದೆ, ಫೋಲೈಟ್ ಇದೆ, ವೆರಿ ರಿಚ್ ಇನ್ ಪ್ರೋಟೀನ್. ನೀವು ಎಲ್ಲ ಥರ ಬೀನ್ಸ್ನ ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಆಮೇಲೆ ಕ್ಯಾಬೇಜು, ಹೂಕೋಸು, ಮೊಟ್ಟೆಕೋಸು, ಕಾಲಿಫ್ಲವರು, ಎಲೆಕೋಸು, ಇದರಲ್ಲೆಲ್ಲ ಜಾಸ್ತಿ ಐರನ್ ಸಿಗುತ್ತೆ. ದಿನ ತೊಗೋಬೇಕು ಅಂತ ಏನಿಲ್ಲ, ದಿನ ತೊಗೋಬೇಕು ಅಂತ ಏನು, ದಿನ ಬಿಟ್ಟು ತೊಗೊಂಡ್ರು ಓಕೆ, ಆಯಿತಾ. ಆಮೇಲೆ ನೆಕ್ಸ್ಟ್ ಒನ್ ಈಸ್ ಬಟರ್ ಫ್ರೂಟ್ ಅಂದರೆ ಬೆಣ್ಣೆಹಣ್ಣು. ಬಟರ್ ಫ್ರೂಟ್ನ ನೀವು ಡಯಟ್ನಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ಯಾವ ಥರ ತಿನ್ಬೋದು ಅಂತ ಅಂದರೆ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು, ಪ್ಯೂರಿ ಥರನೂ ತಿನ್ಬೋದು. ಓಕೆನಾ. ಆಮೇಲೆ ಬೆರೀಸು, ಸ್ಟ್ರಾಬೆರಿ, ಬ್ಲೂಬೆರಿ, ರಾಜ್ಬೆರೀಸು, ಇದೆಲ್ಲ ನಿಮಗೆ ಏನು ಹೆಲ್ಪ್ ಮಾಡುತ್ತೆ ಅಂದರೆ ಆಂಟಿ ಆಕ್ಸಿಡೆಂಟ್ನೆಲ್ಲ ಫ್ರೆಶ್ ಮಾಡೋಕ್ಕೆ ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಇದನ್ನು ಸಹ ನಿಮ್ಮ ಡಯಟ್ನಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಆಮೇಲೆ ಸಿಕ್ಸ್ತ್ ಒನ್ ಇಸ್ ಎಗ್, ಮೊಟ್ಟೆಲಿ ನಿಮಗೆ ಪ್ರೋಟೀನ್ ಸಿಗುತ್ತೆ. ಡೈಲಿ ಒಂದು ಮೊಟ್ಟೆನ ಆ್ಯಡ್ ಮಾಡ್ಕೊಳ್ಳಿ ನಿಮ್ಮ ಡಯಟಲ್ಲಿ. ಓಕೆನಾ. ಮಿಸ್ ಮಾಡ್ದಂಗೆ ಆ್ಯಡ್ ಮಾಡ್ಕೊಳ್ಳಿ. ಸೆವೆಂತ್ ಒನ್ ಈಸ್ ಗ್ರೀನ್ ಕಲರ್ ವೆಜಿಟೇಬಲ್ಸ್, ಹಸಿರು ತರಕಾರಿಗಳು, ಸೊಪ್ಪು ಈ ಥರ ತಗೊಳ್ಳಿ. ಇದರಲ್ಲಿ ನಿಮಗೆ ನ್ಯೂಟ್ರಿಯನ್ಸ್ ಜಾಸ್ತಿ ಇರುತ್ತೆ. ಏಯ್ತ್ ಒನ್ ಈಸ್ ಪಂಪ್ಕಿನ್ ಸೀಡ್ಸ್ ನಿಮಗೆ ಹೆಲ್ತಿ ಎನ್ವೈರ್ನಮೆಂಟ್ ಕ್ರಿಯೇಟ್ ಮಾಡುತ್ತೆ, ಪ್ರೆಗ್ನೆನ್ಸಿ ಫಾರ್ಮ್ ಮಾಡೋಕ್ಕೂ ಅಷ್ಟೇ ಹೆಲ್ಪ್ ಮಾಡುತ್ತೆ. ಆಮೇಲೆ ನೈನ್ತ್ ಒನ್ ಇಸ್ ಆಲಿವ್ ಆಯಿಲ್. ಅದರಲ್ಲಿ ನಿಮಗೆ ಏನು ಸಿಗುತ್ತೆ ಅಂದರೆ ಒಮೆಗಾ 3 ಸಿಗುತ್ತೆ. ಅದನ್ನು ನೀವು ದೋಸೆ ಮೇಲಾಗಿರ್ಬೋದು, ಇಡ್ಲಿ ಮೇಲಾಗಿರ್ಬೋದು ಯೂಸ್ ಮಾಡ್ಬೋದು. ಓಕೆನಾ. ಆಮೇಲೆ ವಾಲ್ನಟ್ಸ್ ಮತ್ತು ಆಲ್ಮಂಡ್ಸು, ಅದರಲ್ಲೂ ಅಷ್ಟೇ ಒಮೆಗಾ 3 ಸಿಗುತ್ತೆ, ಜಾಸ್ತಿ ಮಾಡುತ್ತೆ. ಇದು ನಿಮಗೆ ಪ್ರೆಗ್ನೆನ್ಸಿ ಆಗೋಕ್ಕೆ ಸಪೋರ್ಟ್ ಮಾಡುತ್ತೆ. ನಾನು ನಿಮ್ಗೊಂದು 10 ಫುಡ್ಸ್ನ ಐಟಮ್ ಹೇಳಿದೆ, ಅದನ್ನೆಲ್ಲ ನೀವು ನಿಮ್ಮ ಡಯಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಓಕೆನಾ. ಮಿಸ್ ಮಾಡ್ದಂಗೆ ಆ್ಯಡ್ ಮಾಡ್ಕೊಳ್ಳಿ. ಇದು ನಿಮಗೆ ಒಂದು 5 to 10% ಚಾನ್ಸಸ್ನ ಇಂಪ್ರೂವ್ ಮಾಡುತ್ತೆ. ಇದ್ರ ಜೊತೆಗೆ ನೀವು ಎಕ್ಸಸೈಸ್ ಮಾಡಬೇಕು. ಎಕ್ಸಸೈಸ್ ಅಂದರೆ ಎನಿ ಟೈಪ್ಸ್ ಆಫ್ ಎಕ್ಸಸೈಸು ನೀವು ಚೆನ್ನಾಗಿ ಎಕ್ಸಸೈಸ್ ಮಾಡಿ. ಅದ್ರ ಜೊತೆಗೆ ನೀವು ಚೆನ್ನಾಗಿ ನೀರು ಕುಡಿಬೇಕು. ಎಷ್ಟು ನೀರು ಕುಡಿತೀರಾ ಅಷ್ಟು ನಿಮಗೆ ಒಳ್ಳೆಯದು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಆಲ್ ವಾಚಿಂಗ್ ಮೈ ಚಾನಲ್.